Okay, hello ಎಲ್ಲರಿಗೂ again welcome back to my channel. This is Pradeep of Maths Teacher. So dear aspirants, ಕರ್ನಾಟಕ ಟೆಟ್ ಎಕ್ಸಾಮ್ನ ಮ್ಯಾಥ್ಸ್ ಕ್ಲಾಸ್ ಅದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ MCQs ತಗೊಂಡು ಅದಕ್ಕೆ ಸೊಲ್ಯೂಷನ್ಸನ್ನು ಕೊಡ್ತೀನಿ ಅನ್ನೋಂಥದ್ದು. ಹಾಗಾದರೆ ಕ್ವಶನ್ ಅನ್ನು ನೋಡೋದಾದ್ರೆ ದ ವ್ಯಾಲ್ಯೂ ಆಫ್ 5/√3 + √2 is. ಸೊ ನೋಡಿ, ಎಲ್ಲೇ ಈ ರೀತಿಯಾದ ಕ್ವಶನ್ನ ನೀವು ಐಡೆಂಟಿಫೈ ಮಾಡಿದ್ರೆ ಅಥವಾ ನೋಡಿದ್ರೆ, ಸೊ ತಲೆನೇ ಕೆಡಿಸ್ಕೋಬೇಡಿ, ಇಟ್ಸ್ ಅ ರಾಷನಲೈಸಿಂಗ್ ದ ಡಿನಾಮಿನೇಟರ್. ಸೊ ಸರ್ಟ್ಸ್ ಚಾಪ್ಟರ್ ನಲ್ಲಿ ಬರುವಂತದ್ದು. ಸರ್ಟ್ಸ್ ಚಾಪ್ಟರ್ ಬೇಸ್ ಮೇಲೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಈ ತರ ರಾಷನಲೈಸಿಂಗ್ ದ ಡಿನಾಮಿನೇಟರ್ ಹೇಗೆ ಮಾಡಬೇಕು ಅಂತ. ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ. ಅದರಲ್ಲಿ ಈ RF ಮಾಡುವಂಥದ್ದಾಗಿರ್ಬೋದು ಅಥವಾ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಇದೆಲ್ಲದ್ರ ಬಗ್ಗೆ ನಾನು ಹೇಳಿದ್ದೀನಿ. ಹಾಗಾಗಿ ಈ ರೀತಿ ಕ್ವಶನ್ ನಾನು ನೋಡಿದ ತಕ್ಷಣ ನೀವು ತಲೆನೇ ಕೆಡಿಸ್ಕೋಬೇಡಿ, ನೀವೇನ್ ಮಾಡಬೇಕು, ಫಸ್ಟ್ ರಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡಬೇಕು. ಓಕೆ, ಸೊ ಕ್ವಶನ್ ಒಂದ್ಸರಿ ಬರ್ಕೊಳ್ಳೋದಾದ್ರೆ 5/√3 + √2. ಫಸ್ಟ್ ಕೆಲಸ ನೀವು ಮಾಡ್ಬೇಕಾಗಿರೋದು ಇದರ RF ಬರ್ಕೋಬೇಕು. RF ಅಂತಂದ್ರೆ ರಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ದಿಸ್ ಡಿನಾಮಿನೇಟರ್. ಸೊ ಇಲ್ಲಿ ಬೈನೋಮಿಯಲ್ ಇರೋದ್ರಿಂದ, ಹಾಗಾದ್ರೆ ಇಲ್ಲಿರುವಂತಹ ಬೈನೋಮಿಯಲ್ ಡಿನಾಮಿನೇಟರ್ ಏನ್ ಪ್ರೆಸೆಂಟ್ ಇದೆ ಬೈನೋಮಿಯಲ್, ಅದರ RF ಏನಾಗುತ್ತೆ ಅಂದ್ರೆ ಅದೇ ಇರುತ್ತೆ, ಆದ್ರೆ ಸೈನ್ ಚೇಂಜ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿರುವಂತಹ ಬೈನೋಮಿಯಲ್ದು RF ಏನಾಗುತ್ತೆ ಅಂತಂದ್ರೆ, ಸೊ ಡಿನಾಮಿನೇಟರ್ದು RF ಏನಾಗುತ್ತೆ ಅಂದ್ರೆ √3 - √2. ಅಕಸ್ಮಾತ್ ನಿಮ್ಗೆ √5 + √3 ಇತ್ತು ಅಂತಂದ್ರೆ ಇದರ RF ಏನಾಗುತ್ತೆ ಅಂತಂದ್ರೆ √5 - √3. ಅಂದ್ರೆ ಸಿಂಬಲ್ ಮಾತ್ರ, ಸೈನ್ ಮಾತ್ರ ಚೇಂಜ್ ಆಗುತ್ತೆ, ಸೇಮ್ ವಿಲ್ ಬಿ ದೇರ್. ಹಾಗಾಗಿ ಇಲ್ಲಿ √3 + √2 ಇಲ್ಲಿ ಇತ್ತು ಅಂತಂದ್ರೆ ಅದರ RF √3 - √2 ಆಗುತ್ತೆ. ಓಕೆನಾ? ಸೊ ಈ ಪಾಯಿಂಟ್ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು, ಅಂದ್ರೆ ಫಸ್ಟ್ ನೀವು ಬರ್ಕೋಬೇಕಾಗಿರೋದು. ನೆಕ್ಸ್ಟ್ ಇಲ್ಲಿರೋ RF ಅಂದ್ರೆ ಬರ್ಕೊಂಡಿರೋ RF ಅನ್ನ ಒಂದ್ಸಲಿ ಕ್ವಶನ್ ಬರ್ಕೊಂಡ್ಬಿಡ್ತೀನಿ ನಾನು. ಸೊ 5/√3 + √2. ಈಗ ಇರುವ RF ಅನ್ನ ಒಂದ್ಸಲ ನ್ಯೂಮರೇಟರ್ಗೆ ಮತ್ತು ಒಂದ್ಸಲ ಡಿನಾಮಿನೇಟರ್ಗೆ ನೀವು ಮಲ್ಟಿಪಲ್ ಮಾಡಬೇಕು. ಓಕೆ, ಸೊ ಒಂದ್ಸಲ ನ್ಯೂಮರೇಟರ್ ಮಲ್ಟಿಪಲ್ ಮಾಡಿ ಡಿನಾಮಿನೇಟರ್ ಡಿವೈಡ್ ಮಾಡಬೇಕು. ಓಕೆ, ಸೊ √3 - √2 ಬಂದಿದೆ, ಅದನ್ನ ಒಂದ್ಸಲ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಹಾಕಿದ್ದೀನಿ ನಾನು, ಯಾವ್ದನ್ನ RF ನ. ಈಗ ಸೊ ಇದನ್ನ ಮಲ್ಟಿಪಲ್ ಮಾಡಿ 5 × √3 ಮತ್ತು 5 × √2. ಸೊ therefore 5 × √3 is 5√3 minus 5 × √2 is 5√2. ನೋಡಿ, ಇದನ್ನ ಇದಕ್ಕೆ ಮತ್ತು ಸೇಮ್ ಅದನ್ನ ಇದಕ್ಕೆ ಮಲ್ಟಿಪಲ್ ಮಾಡಿದ್ದೀನಿ. 5 × √3 is 5√3 minus 5 × √2 is 5√2 ಡಿವೈಡೆಡ್ ಬೈ, ಸೊ ಇದು ದೂರದಲ್ಲಿ ಇದೆ, ಹತ್ತಿರ ಬರ್ಕೊಳ್ಳಿ. ಸೊ √3 + √2 ಇಂಟು √3 - √2. ಓಕೆನಾ? ಸೊ ಹಾಗಾದ್ರೆ ನೋಡಿ, ಇನ್ನೊಂದ್ಸಲಿ ಬರ್ಕೊಂಡ್ಬಿಡ್ತೀನಿ. 5√3 - 5√2 ಅಪಾನ್ √3 + √2 ಇಂಟು √3 - √2. ನೋಡಿ, ಈಗ ನ್ಯೂಮರೇಟರ್ ಏನಿದೆ, ಈ ನ್ಯೂಮರೇಟರ್ ನಾವು ಸಬ್ಟ್ರಾಕ್ಷನ್ ಮಾಡಬೇಕು ಅಂತಂದ್ರೆ, ಸೊ ಅದಕ್ಕೆ ನಾನು ಹೇಳಿದ್ದು ಸರ್ಟ್ಸ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟಿದ್ದೀನಿ. ಸೊ ಈ ರೀತಿ ನ್ಯೂಮರೇಟರ್ ಅಲ್ಲಿ ಈ ತರ ನಂಬರ್ ಸರ್ಟ್ಸ್ ಇತ್ತು ಸಬ್ಟ್ರಾಕ್ಷನ್ ಮಾಡ್ಬೇಕಂದ್ರೆ ದರ್ ವಿಲ್ ಬಿ ಒನ್ ಕಂಡೀಷನ್. ಏನದು? ಸೊ ಆಡ್ ಅಥವಾ ಸಬ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಆರ್ಡರ್ ಅಂಡ್ ರಾಡಿಕೆಂಟ್ ಶುಡ್ ಬಿ ಸೇಮ್. ಆರ್ಡರ್ಗೆ ರಾಡಿಕೆಂಟ್ ಸೇಮ್ ಇರಬೇಕು. ಸೇಮ್ ಇದ್ರೆ ಮಾತ್ರ ವಿ ಕ್ಯಾನ್ ಆಡ್ ಆರ್ ವಿ ಕ್ಯಾನ್ ಸಬ್ಟ್ರಾಕ್ಟ್ ದ ಕೋಎಫಿಷಿಯಂಟ್. ಬಟ್ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಹಿಯರ್, ಇಲ್ಲಿ ನಿನಗೆ ಇರುವಂತದ್ದು ಆರ್ಡರ್ 2, ಇಲ್ಲೂ ಆರ್ಡರ್ ಇರುವಂತದ್ದು 2. ಹಾಗಾದ್ರೆ ಆರ್ಡರ್ಸ್ ಆರ್ ಸೇಮ್. ಬಟ್ ವಾಟ್ ಎವರ್ ರಾಡಿಕೆಂಟ್ ಏನಿದೆ ಇಲ್ಲಿ 3, ಇಲ್ಲೇನಿದೆ ರಾಡಿಕೆಂಟ್ 2. ಹಾಗಾದ್ರೆ ಇಲ್ಲಿ ಆರ್ಡರ್ ಸೇಮ್ ಇದ್ರು ರಾಡಿಕೆಂಟ್ ಸೇಮ್ ಇಲ್ಲದೆ ಇರೋ ರೀಸನ್ಗೋಸ್ಕರ ವಿ ಕ್ಯಾನ್ ಸಬ್ಟ್ರಾಕ್ಟ್ ದಿಸ್. ನಾವು ಇದನ್ನ ಸಬ್ಟ್ರಾಕ್ಟ್ ಮಾಡೋದಕ್ಕೆ ಆಗಲ್ಲ. ಅಕಸ್ಮಾತ್ ಇಲ್ಲಿ ಆರ್ಡರ್ ಸೇಮ್ ಇದೆ, ಅಕಸ್ಮಾತ್ ಇಲ್ಲಿ 3 ಇದೆ, ಇಲ್ಲಿ 2 ಬದಲು 3 ಇದ್ದಿದ್ರೆ ದೆನ್ ವಿ ಕ್ಯಾನ್ ಸಬ್ಟ್ರಾಕ್ಟ್ ದ ಕೋಎಫಿಷಿಯಂಟ್. ಓಕೆ, ಸೊ ಬಟ್ ಇಲ್ಲಿ ರಾಡಿಕೆಂಟ್ ಡಿಫ್ರೆಂಟ್ ಇರೋದ್ರಿಂದ ನಾವು ಇದನ್ನ ಏನು ಮಾಡೋದಕ್ಕಾಗಲ್ಲ, ಅದನ್ನ ಹಾಗೆ ಇಟ್ಕೊಳ್ಳಿ.
ಸೊ 5√3 minus 5√2 ಅಲ್ಲೇ ಇಟ್ಕೊಳ್ಳಿ. ನಾವು ಅಬ್ಸರ್ವ್ ಹಿಯರ್, ಈ ಕೆಳಗಡೆ ಇರುವಂತದ್ದು ಇಲ್ಲಿಂದ ಇಲ್ಲಿವರೆಗೆ ಏನಿದೆ, ಇಟ್ಸ್ ಇನ್ ದ ಫಾರ್ಮ್ ಆಫ್ a plus b into a minus b. ಓಕೆನಾ? ಸೊ a plus b into a minus b ಅಂದ್ರೆ ಏನು? a square minus b square. ಹಾಗಾದ್ರೆ a ವ್ಯಾಲ್ಯೂ ಇಸ್ √3, b ವ್ಯಾಲ್ಯೂ ಇಸ್ √2. ಹಾಗಾದ್ರೆ a square minus b square ತರ ಬರ್ಕೊಳ್ತೀವಿ. ಸೊ a square minus b square. ಓಕೆ, ಹಾಗಾದ್ರೆ ಇನ್ನು ಉಳಿದಿರೋದು 5√3 minus 5√2 ಅಪಾನ್, ಸೊ ಇಲ್ಲಿ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್, ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. ಇನ್ನು ಉಳಿದಿರೋದೇನು? 3 minus 2. ಹಾಗಾದ್ರೆ 5√3 minus 5√2 ಡಿವೈಡೆಡ್ ಬೈ 3 ಅಲ್ಲೂ 2 ಹೋದ್ರೆ 1. ಸೊ 1 ನೆಗ್ಲೆಕ್ಟ್ ಮಾಡಿ. ಹಾಗಾದ್ರೆ ಆನ್ಸರ್ ಈಸ್ 5√3 minus 5√2. ಸೊ 5√3 minus 5√2 ಇರೋ ಆಪ್ಷನ್ ಯಾವುದು? ಫಸ್ಟ್ ಒನ್ 5√3 minus 5√2. ಸೆಕೆಂಡ್ ಒನ್ ಯಾಕೆ ಪ್ಲಸ್ ಇದೆ, ಥರ್ಡ್ ಒನ್ ಅಲ್ಲಿ √2 ಫಸ್ಟ್ ಇದೆ, ಆಗಲ್ಲ. ಸೊ ಹಾಗಾದ್ರೆ ಫಸ್ಟ್ ಆಪ್ಷನ್ ಇಸ್ ರೈಟ್. ಸೊ 5√3 minus 5√2. ಹೀಗೆ ಇದನ್ನ ಸಾಲ್ವ್ ಮಾಡಬೇಕು. ದ ಡಿಫರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಇಸ್ 15 and their ratio is 7:4. then their sum is. ಸೊ ಡಿಫ್ರೆನ್ಸ್ ಅಂದ್ರೆ ಗೊತ್ತು. ಸೊ ಕೆಲವಾರು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ, ತಲೆ ಇಟ್ಕೊಂಡಿರಿ. ಸೊ ಡಿಫ್ರೆನ್ಸ್ ಅಂದ್ರೆ ಗೊತ್ತು, ಡಿಫ್ರೆನ್ಸ್ ಅಂದ್ರೆ ಸಬ್ಟ್ರಾಕ್ಷನ್. ಓಕೆ, ಸೊ ದ ಡಿಫರೆನ್ಸ್ ಬಿಟ್ವೀನ್ two numbers. Now, do you know the two numbers? No, we don't know the two numbers. So, let me write first number as x and second number as y. Okay. So, the difference between two numbers is 15 ante. So, therefore, hagadre first number x, second number y. ಅವುಗಳ ಡಿಫರೆನ್ಸ್ ಎಷ್ಟಂತೆ? 15. ಸೊ therefore ಕಂಡೀಷನ್ ಏನಾಗುತ್ತೆ ಅಂದ್ರೆ x minus y is equals to 15. This is the first condition. Understood? So the difference between two numbers, difference is subtraction. Two numbers, you know, you don't know the two numbers. Let me call first number as x, second number as y. So therefore the difference between two numbers is 15. So therefore the condition will be x minus y equals 15. Okay. Now coming back to the next condition. Then the ratio is 7:4. So therefore ratio antandre you can write x is to y equals to 7:4, or else you can write x by y is equals to 7/4. Correct? So now make a cross multiple. 4 into x is 4x equals to 7 into y is 7y. So cross multiple ಮಾಡಿದೆ. 4 into x is 4x, so equals to 7 into y is 7y. 7y ಈ ಕಡೆ ಕರ್ಕೊಳ್ಳಿ. So therefore 4x minus 7y equals to 0. Call it as equation number 2. Or else I will not call this as equation number 2. What I will do is, I will do like this. So 4x minus 7y equals to 0 ಹಾಗೆ ಬರ್ಕೊಂಡು ಇಲ್ಲಿ ಫಸ್ಟ್ ಈಕ್ವೇಶನ್ ಏನ್ ಮಾಡ್ಕೊಳ್ತೀನಿ ಅಂತಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋ ತರ ಮಾಡ್ಕೊಳ್ತೀನಿ. ಈಗ ನೋಡ್ಕೊಳ್ಳಿ. ಸೊ x minus y equals to 15 ಇದೆ ಅಲ್ವಾ, ನಾವು y ನ ಆಚೆ ಕಳಿಸ್ತೀವಿ. ಸೊ therefore to become x is equals to 15 minus y ಆ ಕಡೆಗೆ ಹೋದ್ರೆ ಪ್ಲಸ್ y ಆಗುತ್ತೆ. ಸೊ therefore I'll call this equation number 3. ಇದರ ಅರ್ಥ ಏನಾಯ್ತು ಅಂದ್ರೆ x ವ್ಯಾಲ್ಯೂ ಬಂದಂಗಾಯ್ತು. x ವ್ಯಾಲ್ಯೂ ಏನು? 15 plus y. ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ನಿಮ್ಗೆ ನೆನಪಲ್ಲಿ ಇದ್ರೆ, ಈಗ ಈ ಎಕ್ಸ್ ವ್ಯಾಲ್ಯೂ ಈ ಎರಡನೇ ಈಕ್ವೇಶನ್ ನ ಎಕ್ಸ್ ಇರೋ ಜಾಗದಲ್ಲಿ ಹಾಕಿದ್ರೆ ಯು ವಿಲ್ ಗೆಟ್ ದ ವೈ ವ್ಯಾಲ್ಯೂ. ಓಕೆ, ಸೊ therefore here I will apply. I'll write again 4x minus 7y equals to 0. Now I'll apply in the place of x as 15 plus y. So therefore 4 into 15 plus y minus 7y equals to 0. Sir, why you are doing like this? To get the y value. That is what we will say is it's a substitution method. Substituting one of the variable value to get the another variable value. ನೋಡಿ, ಇಲ್ಲಿ if you have observed, ಇಲ್ಲಿ x ಹೋಗಿ ಏನ್ ಬಂತು? ಎರಡು ಕಡೆ y ಇದೆ. ಆಗ ನಿಮ್ಗೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ? y ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದಾದ್ರೆ ಇದನ್ನ ಮಲ್ಟಿಪಲ್ ಮಾಡಿ. 15 4s are 60 plus 4 into y is 4y minus 7y equals to 0. So 60 ಅಲ್ಲೇ ಇರಲಿ,
ಸೊ ಪ್ಲಸ್ 4y ಮೈನಸ್ 7y. ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಸಬ್ಟ್ರಾಕ್ಟ್ ಮಾಡಬೇಕು. ಸೊ 7 ಅಲ್ಲಿ 4 ಹೋದ್ರೆ 3y. ಯಾವ 3y? ಸೈನ್ ಆಫ್ ಅ ಬಿಗ್ಗೆಸ್ಟ್ ನಂಬರ್. ಸೊ therefore ಮೈನಸ್ 3y ಈಕ್ವಲ್ಸ್ ಟು 0. ಈಗ ಮೈನಸ್ 3y ನ ಆಚೆ ಕಳಿಸಿ. ಸೊ 60 ಈಕ್ವಲ್ಸ್ ಟು 3y. ಇಫ್ ಯು ಹ್ಯಾವ್ ಸಿಂಪ್ಲಿಫೈಡ್ ದಿಸ್, so 3y equals to 60, y is equals to 60 by 3, so 3 ones are 3 20s are, so therefore y is equals to 20. Okay, so hagare y value banta. Now put this y value in the equation number 3 so that you will get a x value. So x equals 15 plus y. So therefore x is equals to 15 plus y value is to 20. So therefore x is equals to 20 plus 15 is 35. Hagadre x y value bantu nage. X value is to 35, y value is to 20. ಈಗ ಬರೋಣ question. What is the question? The difference between two number is 15 and their ratio is 7:4. Now what they are asking? Then their sum is, sum andre enu? Add. So difference andre subtraction. Sum andre add. So therefore ನಾವು ಏನ್ ಮಾಡಬೇಕು? ಬಂದಿರೋ x y ವ್ಯಾಲ್ಯೂನ ಆಡ್ ಮಾಡಬೇಕು. ಸೊ therefore ಆಡ್ ಮಾಡಿ. x plus y, x ಅಂದ್ರೆ ಎಷ್ಟು? 35 plus y ಅಂದ್ರೆ ಎಷ್ಟು? 20. ಸೊ ಆಡ್ ಮಾಡಿ, you'll get the answer. 35 plus 20, it's 55. ಹಾಗಾದ್ರೆ then the sum is 55. ಸೊ 55 ಇರೋ ಆಪ್ಷನ್ ಯಾವುದು? ಥರ್ಡ್ ಆಪ್ಷನ್. ಸೊ therefore ಥರ್ಡ್ ಆಪ್ಷನ್ ನ ನಾವು ಟಿಕ್ ಮಾಡಬೇಕು. Okay, next question is, which of the following is not a prime number? Which of the following is not a prime number? So ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. 811, 137, 173, 319, 319. ಸೊ ಇಲ್ಲಿರುವ ನಾಲ್ಕು ನಂಬರ್ ಅಲ್ಲಿ ಯಾವುದು ಪ್ರೈಮ್ ನಂಬರ್ ಅಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡೋಕ್ಕಿಂತ ಮುಂಚೆ, ಸೊ ಫಸ್ಟ್ ಈ ಪ್ರೈಮ್ ನಂಬರ್ಸ್ ಅಂದ್ರೆ ಏನು, ಮತ್ತೆ ಈ ಪ್ರೈಮ್ ನಂಬರ್ಸ್ ಹೌದು ಅಲ್ವೋ ಅಂತ ಹೇಗೆ ಟೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ತಗೊಂಡು ನಾವು ಈಗ ಕಲ್ತ್ಕೊಳ್ಳೋಣ ಫಸ್ಟ್. ಅದಾದ ನಂತರ ವಿಲ್ ಕಮ್ ಬ್ಯಾಕ್ ಟು ದಿಸ್ ಪ್ರಾಬ್ಲಮ್ ಅಂಡ್ ಆ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ನಾವು ಐಡೆಂಟಿಫೈ ಮಾಡೋಣ. ಓಕೆ, ನಾವು ಪ್ರೈಮ್ ನಂಬರ್ಸ್ ಅಂದ್ರೆ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 1 and itself. ಅದಕ್ಕೆ ಎರಡೇ ಫ್ಯಾಕ್ಟರ್ ಇರುತ್ತೆ ಪ್ರೈಮ್ ನಂಬರ್ಸ್ ಗಳಿಗೆ. ಯಾವ್ದು? ಮೊದಲೇದು 1 ಮತ್ತು ಇಟ್ಸೆಲ್ಫ್. ಎಕ್ಸಾಂಪಲ್ ತಗೊಳ್ಳೋದಾದ್ರೆ 2, 3, 5, 7, 11, 13, 17, etc. And one more thing, 1 is not a smallest prime number and 1 is not a prime number. Now 2 is a least only even prime number. ಇದು ತಲೆ ಇಟ್ಕೊಂಡಿರಿ. ಸೊ ತುಂಬಾ ಲೀಸ್ಟ್ ಪ್ರೈಮ್ ನಂಬರ್ ಯಾವುದು? 2. ಲೀಸ್ಟ್ ಅಲ್ಲಿ ಓನ್ಲಿ ಈವನ್ ಪ್ರೈಮ್ ನಂಬರ್ ಯಾವುದು? 2. ಓಕೆ, ನೆಕ್ಸ್ಟ್ ಈಗ ಕೊಟ್ಟಿರೋ ಪ್ರೈಮ್ ನಂಬರ್ ಹೌದೋಲು ಅಂತ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಒಂದು ನಂಬರ್ ತಗೋತೀನಿ. ಇಟ್ಸ್ 193. ಈಗ ಈ 193 ಪ್ರೈಮ್ ನಂಬರ್ ಹೌದೋ ಇಲ್ಲೋ ಅಂತ ಹೇಗೆ ಚೆಕ್ ಮಾಡೋದು ಅಂತಂದ್ರೆ, ನಿಮ್ಗೆ ಸ್ಕ್ವೇರ್ ರೂಟ್ಸ್ ಗೊತ್ತಲ್ಲ. ಸೊ ಆ ನಂಬರ್ದು ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ತಗೊಳ್ಳಿ. ಸೊ ಈ ನಂಬರ್ದು ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದು ಅಂದ್ರೆ 196. ಸೊ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ 196 ಆಗತ್ತೆ. ಸೊ ಇದರ ಸ್ಕ್ವೇರ್ ರೂಟ್ ಎಷ್ಟು ಅಂದ್ರೆ 14. ಈಗ ಈ 14 ಕೆಳಗಿರುವಂತಹ ಎಲ್ಲಾ ಪ್ರೈಮ್ ನಂಬರ್ಸ್ ಗಳನ್ನ ಬರ್ಕೊಳ್ಳಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ನಂಬರ್ ಏನಿರುತ್ತೆ ಆ ನಂಬರ್ದು ನಿಯರರ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ತಗೋಬೇಕು. ಸೊ ಇದರ ಸ್ಕ್ವೇರ್ ರೂಟ್ ತಗೊಳ್ಳಿ. ಸೊ ಸ್ಕ್ವೇರ್ ರೂಟ್ ಆಫ್ 196 ಇಸ್ 14. ಈ 14 ಬಂದಿರಿದೆಯಲ್ಲ ಆನ್ಸರು, ಇದರ ಕೆಳಗಿರುವ ಎಲ್ಲಾ ಪ್ರೈಮ್ ನಂಬರ್ಸ್ ಗಳನ್ನ ಬರ್ಕೊಳ್ಳಿ. ಯಾವ್ದು? 2, 3, 5, 7, 11, 13. ಈಗ ಇಷ್ಟು ನಂಬರ್ಸ್ ಗಳಲ್ಲಿ ಯಾವುದೇ ನಂಬರ್ಸ್ ಇಂದ ಈ ನಂಬರು ಡಿವೈಡ್ ಆಗುತ್ತೋ ಇಲ್ವೋ ಚೆಕ್ ಮಾಡಿ. ಇಲ್ಲಿರೋ ಯಾವುದೇ ನಂಬರ್ಸ್ ಗಳಿಂದ ಅದು ಅಕಸ್ಮಾತ್ ಡಿವೈಡ್ ಆದ್ರೆ, ಸೊ ಡಿವೈಡ್ ಆದ್ರೆ ಇದು ಪ್ರೈಮ್ ನಂಬರ್ ಅಲ್ಲ. ಅಕಸ್ಮಾತ್ ಡಿವೈಡ್ ಆಗ್ಲಿಲ್ಲ ಅಂತಂದ್ರೆ ಇದು ಪ್ರೈಮ್ ನಂಬರ್ ಆಗಿರುತ್ತೆ. ನಾ ಇಫ್ ಯು ಹ್ಯಾವ್ ಅಬ್ಸರ್ವ್, ಈ ನಂಬರ್ 2 ಇಂದ ಡಿವೈಡ್ ಆಗಲ್ಲ, 3 ಇಂದನೂ ಆಗಲ್ಲ. ಸೊ 5 ಇಂದ ಅಂತ ಆಗಲ್ಲ, 7 ಇಂದ 14, 553 ಸೊ ಆಗಲ್ಲ.
11 ಇಂದ 11 ಆಗಲ್ಲ, ಸೊ 13 ಇಂದನೂ ಆಗಲ್ಲ. ಹಾಗಾದ್ರೆ 193 ಇಲ್ಲಿರೋ ಯಾವುದೇ ಡಿಜಿಟ್ ಇಂದ ಡಿವೈಡ್ ಆಗಲ್ಲ. ಹಾಗಾದ್ರೆ 193 ಏನಾಗಿರ್ಲೇಬೇಕು? ಇಟ್ಸ್ ಅ ಪ್ರೈಮ್ ನಂಬರ್. ಸೊ ಹಾಗಾದ್ರೆ ಈಗ ಹೇಳಿರುವಂತಹ ಕಾನ್ಸೆಪ್ಟ್ ನ ಇಟ್ಕೊಂಡು, ಸೊ ಕೆಳಗೆ ಕೊಟ್ಟಿರೋ ಕ್ವಶನ್ಸ್ ಅಥವಾ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕ್ವಶನ್ಗೆ ಅಥವಾ ಕ್ವಶನ್ ಅಲ್ಲಿ ಇರುವಂತಹ ಆಪ್ಷನ್ ಇರುವಂತಹ ಆನ್ಸರ್ಸ್ ಗಳಲ್ಲಿ ಯಾವುದು ಪ್ರೈಮ್ ನಂಬರ್ ಅಲ್ಲ ಅನ್ನುವಂಥದ್ದನ್ನ ನೀವೇ ಐಡೆಂಟಿಫೈ ಮಾಡೋಕ್ಕಾಗತ್ತಾ? ಸೊ ಲೆಟ್ ಮಿ ಗಿವ್ ದಿಸ್ ಕ್ವಶನ್ ಫಾರ್ ಯು ಪೀಪಲ್ ಓನ್ಲಿ. ಸೊ ಟ್ರೈ ಮಾಡಿ ಅಂಡ್ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಡಿ ಈ 4 ಆಪ್ಷನ್ ಅಲ್ಲಿ ಯಾವುದು ಪ್ರೈಮ್ ನಂಬರ್ ಅಲ್ಲ ಅನ್ನುವಂಥದ್ದು. ಓಕೆ, ಸೊ ವಿಚ್ ಇಸ್ ನಾಟ್ ಅ ಪ್ರೈಮ್ ನಂಬರ್. ಸೊ ಆ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಳ್ಳಿ ಅಂಡ್ ಯು ಕ್ಯಾನ್ ಫೈಂಡ್. ಆರ್ ಎಲ್ಸ್ ನಿಮಗೆ ಬೇರೆ ಇನ್ಯಾವುದಾದ್ರೂ ಮೆಥಡ್, ಈಸಿ ಮೆಥಡ್ ಅಲ್ಲಿ ಪ್ರೈಮ್ ನಂಬರ್ ಹೌದೋ ಇಲ್ವೋ ಅನ್ನೋದನ್ನ ಐಡೆಂಟಿಫೈ ಮಾಡೋದು ಗೊತ್ತಿದೆ ಅಂತಂದ್ರೂ ಕೂಡ ಯು ಕ್ಯಾನ್ ಯೂಸ್ ದಟ್ ಅಂಡ್ ಅದನ್ನ ಇಲ್ಲಿ ಯೂಸ್ ಮಾಡಿಕೊಂಡು ನೀವು 4 ಆಪ್ಷನ್ ಅಲ್ಲಿ ಯಾವುದು ಪ್ರೈಮ್ ನಂಬರ್ ಅಲ್ಲ ಅನ್ನೋದನ್ನು ಕೂಡ ನೀವು ಐಡೆಂಟಿಫೈ ಮಾಡಬಹುದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ, so the value of p is when p minus 3 whole square plus p plus 1 whole square equals to 16. So let me write the question once. P minus 3 whole square plus p plus 1 whole square is equals to 16. So ನಿಮ್ಮ ಸ್ಕ್ರೀನ್ ಅಲ್ಲಿ ಏನ್ ಕ್ವಶನ್ ಇದೆ ಅದರಲ್ಲಿ ಫಸ್ಟ್ ಪಾರ್ಟ್ ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ. ಇಟ್ಸ್ ಇನ್ ದ ಫಾರ್ಮ್ ಆಫ್ a minus b whole square. ಸೆಕೆಂಡ್ ಫಾರ್ಮ್ ನ ನೋಡಿದಾಗ ಇಟ್ಸ್ ಇನ್ ದ ಫಾರ್ಮ್ ಆಫ್ a plus b whole square. ಫಸ್ಟ್ ಆ ತರ ಫಾರ್ಮ್ ಅಲ್ಲಿ ಬಿಡಿಸ್ಕೊಬೇಡ, ಆಮೇಲೆ ಸಿಂಪ್ಲಿಫೈ ಮಾಡೋಣ, ದೆನ್ you'll get the value of p. So therefore ಇದು a minus b whole square ಇದೆ. So therefore ಇದು a minus b, ಇದು a plus b. ಹಾಗಾದ್ರೆ ಇಲ್ಲಿ a ವ್ಯಾಲ್ಯೂ p, b ವ್ಯಾಲ್ಯೂ 3. So a minus b whole square ಅಂದ್ರೆ a square plus b square minus 2ab. So therefore a square plus b square minus 2 into a into b plus, now it's in the form of a plus b whole square where a value is p, b value is 1. So therefore a square plus b square plus 2 into a into b. Here also 2 into a into b. Here also 2 into a into b equals to 16. Now simplify this. P square allೇ ಇರಲಿ plus 3 square ಅಂದ್ರೆ 9 minus 3 2s are 6 into p is 6p plus, so p square allೇ ಇರಲಿ plus 1 square ಅಂದ್ರೆ 1 plus 2 1s are 1 into p is 2p equals to 16. Now here p square ಇದೆ, p square ಇದೆ, p square plus p square is 2p square. So next here 6p is there, 2p is there. So here minus 6p and plus 2p, minus into plus is minus. So that means you need to subtract here 6p ಅಲ್ಲಿ 2p ಹೋದ್ರೆ p. Okay, so 6p ಅಲ್ಲಿ 2p ಹೋದ್ರೆ it's 4p, it's minus 4p. ಯಾಕೆ ಅಂತಂದ್ರೆ ಸೈನ್ ಆಫ್ ಅ ಬಿಗ್ಗೆಸ್ಟ್ ನಂಬರ್. ಅಲ್ಲಿಗೆ p ಇದು ಆಗ ಕೆಲಸ ಮುಗೀತು, p ಸ್ಕ್ವೇರ್ದು ಕೆಲಸ ಮುಗೀತು. ಈಗ ನಂಬರ್ಸ್ ಇದೆ, ನಂಬರ್ ಇಲ್ಲಿ 9 ಇದೆ, ಇದರ ಹಿಂದೆ ಪ್ಲಸ್ ಇದೆ, ಇಲ್ಲಿ 1 ಇದೆ, ಅದರ ಹಿಂದೆ ಪ್ಲಸ್ ಇದೆ. ಸೊ therefore plus into plus is plus, 9 plus 1 is 10. So therefore it's plus 10 equals to 16. Now send the 10 to the right hand side. So 2p square minus 4p equals to 16 minus 10. So therefore 2p square minus 4p is equals to 16 ಅಲ್ಲಿ 10 ಹೋದ್ರೆ it's 6. Now send 6 to the left hand side. So 2p square minus 4p, 6 ಈ ಕಡೆಗೆ ಬಂದ್ರೆ minus 6 equals to 0. ಇಲ್ಲಿ ನಂಬರ್ಸ್ ಗಳನ್ನ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ 2 ಇದೆ, 4 ಇದೆ, 6 ಇದೆ, all will divided by 2. So therefore I will divide whole equation by 2. So 2 ಇಂದ 2 divide ಮಾಡಿದ್ರೆ so it's 1. So therefore it's 1p square or p square minus 4 ನ 2 ಇಂದ divide ಮಾಡಿದ್ರೆ it's 2. It's 2p minus 6 ಇಂದ 2 ಇಂದ divide ಮಾಡಿದ್ರೆ 3 equals to 0. Now you got the equation. Alva. So equation ಏನು? So I'll write the equation here. P square minus 2p minus 3 equals to 0. Now this equation has to solve by using splitting up of middle term method or else ಅದನ್ನ ಇನ್ನೊಂದು ಮೆಥಡ್ factorization method ಅಂತಲೂ ಕರೀತೀವಿ ಆ ಮೆಥಡ್ ಅಲ್ಲಿ.
ಸೊ ನಿಮಗೆ ಈಗಾಗಲೇ ಮೆಥಡ್ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಫಸ್ಟ್ ವಿ ನೀಡ್ ಟು ಚೂಸ್ ದ ಕೋಎಫಿಷಿಯಂಟ್ ಆಫ್ ಪಿ ಸ್ಕ್ವೇರ್, ದಟ್ ಈಸ್ 1. ದಿಸ್ 1 ಹ್ಯಾಸ್ ಟು ಮಲ್ಟಿಪಲ್ ಟು ದ ಲಾಸ್ಟ್ term, that is 3. So therefore 1 into 3 is 3. ನಾವು ಈಗ ಈ 3 ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ತಗೋಬೇಕು. ಆ ಬರುವ ಎರಡು ಫ್ಯಾಕ್ಟರ್ಸ್ ಅನ್ನ ಯು ಕ್ಯಾನ್ ಆಡ್ ಆರ್ ಯು ಕ್ಯಾನ್ ಸಬ್ಟ್ರಾಕ್ಟ್ so that middle number should come. Middle number is 2. So therefore our middle number is minus 2p. So therefore 3 ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ಅಂತಂದ್ರೆ 3 1s ಹೋಗುತ್ತೆ. ಈಗ 3 ಅಲ್ಲಿ 1 ಅನ್ನ ಆಡ್ ಮಾಡಿದ್ರೆ ಬರಲ್ಲ ನಮಗೆ ಮಿಡಲ್ ಟರ್ಮ್. 3 ನ 1 ಗೆ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ. So therefore nothing but this method is known as splitting up of middle term. ಈಗ ಈ ಮಿಡಲ್ ಟರ್ಮ್ ನ ಬದಲಾಗಿ ನಾನು ಏನಂತ ಬರ್ಕೊಳ್ತೀನಿ ಅಂದ್ರೆ ಸೊ 3p and 1p. ಸೊ ಇದರಿಂದ ಏನೈತೆ ಸಿಂಬಲ್ ಮೈನಸ್, ಆ ಮೈನಸ್ ನ ಇಲ್ಲಿ ಬರ್ಕೊಳ್ಳಿ. ಈಗ ಇಲ್ಲಿ ಯಾವ ಸಿಂಬಲ್ ಹಾಕಿದ್ರೆ ನಿಮ್ಗೆ ಸಬ್ಟ್ರಾಕ್ಷನ್ ಬರುತ್ತೆ ಅಂತಂದ್ರೆ ಇಲ್ಲಿ ಪ್ಲಸ್ ಹಾಕಿದ್ರೆ ನಿಮ್ಗೆ ಸಬ್ಟ್ರಾಕ್ಷನ್ ಬರುತ್ತೆ. ಸೊ therefore ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. ಸೊ 3p ಅಲ್ಲಿ 1p ಹೋದ್ರೆ ಇಟ್ಸ್ 2p. ಹಾಗೆ 3 1s are 3. ಸೊ ಎಲ್ಲಾ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. ಈ ಮೆಥಡ್ ನಿಮ್ಗೆ ಈಗಾಗಲೇ ಗೊತ್ತು ಅಂತ ಅನ್ಕೊಳ್ತೀನಿ. ಸೊ ಮಲ್ಟಿಪಲ್ ಮಾಡಿದ್ರೆ ಲಾಸ್ಟ್ ಟರ್ಮ್ ಬರಬೇಕು, ಇಟ್ಸ್ 3 1s are 3. ಸೊ ಆಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು. ವಿ ಆರ್ ಸಬ್ಟ್ರಾಕ್ಟಿಂಗ್ ಹಿಯರ್ 3p ಅಲ್ಲಿ 1p ಹೋದ್ರೆ 2p. ನೌ ಇನ್ಸ್ಟೆಡ್ ಆಫ್ 2p, ಸೊ ಐ ವಿಲ್ ರೈಟ್ ಸೊ p ಸ್ಕ್ವೇರ್ ಅಲ್ಲೇ ಇರಲಿ. ನಾವು ಮೈನಸ್ 2p ಬದಲು ನಾನು ಏನಂತ ಬರ್ಕೋಬಹುದು, ಮೈನಸ್ 3p ಪ್ಲಸ್ 1p. ಸೊ therefore ಮೈನಸ್ 3p plus 1p minus 3 equals to 0. Okay na? So ನೋಡಿ 3 1s are 3 na, 3 ಅಲ್ಲಿ 1 ಹೋದ್ರೆ 2. ಸೊ ನಾವು ಇವೆರಡನ್ನ ಒಂದು ಪೇರ್ ಮಾಡ್ಕೊಳ್ಳಿ, ಇವೆರಡನ್ನ ಒಂದು ಪೇರ್ ಮಾಡ್ಕೊಳ್ಳಿ. ನಾವು ಫಸ್ಟ್ ಪೇರ್ ಅಲ್ಲಿ ಕಾಮನ್ ತೆಗೀರಿ, ದ ಕಾಮನ್ ಇಸ್ p. ಇನ್ನು ಉಳಿದಿರೋದು p minus 3. ಸೊ ಎರಡನೇದ್ರಲ್ಲಿ ಕಾಮನ್ ಇರೋದು ಪ್ಲಸ್ 1, ಉಳಿದಿರೋದು p minus 3. ಹಾಗಾದ್ರೆ ಸೊ p minus 3 equals to 0 ಒಂದು, p plus 1 equals to 0 ಇನ್ನೊಂದು. ಸೊ therefore p is equals to 3, p is equals to minus 1. ಸೊ minus 3 ಕಡೆ ಹೋದ್ರೆ ಪ್ಲಸ್ 3 ಆಗುತ್ತೆ, ಪ್ಲಸ್ 1 ಆ ಕಡೆ ಹೋದ್ರೆ minus 1, ಪ್ಲಸ್ 1 ಆ ಕಡೆ ಹೋದ್ರೆ minus 1. ಸೊ therefore the values of p are 3 and ಬರೀತೀನಿ 3 and minus 1. ಸೊ 3 ಮತ್ತೆ minus 1 ಇರುವ ಆಪ್ಷನ್ ಯಾವುದು, ನಮ್ಮ ಫೋರ್ತ್ ಆಪ್ಷನ್. ಇಲ್ಲಿ minus 1 minus 3 ಇದೆ ಆಗಲ್ಲ, 1, minus 3 ಇದೆ ಅಲ್ಲ, 1, 3 ಇದೆ ಅಲ್ಲ. ಹಾಗಾದ್ರೆ p ವ್ಯಾಲ್ಯೂ ಏನ್ ಬರುತ್ತೆ, 3, minus 1. ಸೊ therefore fourth option is right. ಓಕೆನಾ? ಓಕೆ, ಕ್ವಶನ್ಸ್ ನೋಡೋದಾದ್ರೆ, ಇಫ್ ದ nth term of an AP is an equals 4n plus 5, then the third term is, 4 ಆಪ್ಷನ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದಲ್ಲ, ಈಸಿ. So an equals 4n plus 5 is the AP that they have given. ಥರ್ಡ್ ಟರ್ಮ್ ಕಂಡುಹಿಡಿಯಬೇಕು. ಸೊ a3 ಅಂದರೆ ಅದರ ಅರ್ಥ n ವ್ಯಾಲ್ಯೂ ಎಷ್ಟಾಯಿತು, 3. n ಜಾಗದಲ್ಲಿ 3 ಹಾಕಿ. ಸೊ 4 into 3 plus 5. ಹಾಗಾದರೆ 4 3s are 12 plus 5. ದ ಆನ್ಸರ್ ಈಸ್ 17. ಸಿಂಪಲ್. ಯಾವುದೇ ಟರ್ಮ್ನ ಕೇಳಿದ್ರು ಎ ಪಿ ಜಾಗದಲ್ಲಿ a5 ಕೇಳಿದ್ರೆ n ಜಾಗದಲ್ಲಿ 5 ಹಾಕಿ. ಈಗ ಇಲ್ಲಿ 3 ಕೇಳಿದರೆ n ಜಾಗದಲ್ಲಿ 3 ಹಾಕಿದ್ದೀನಿ, ಸಿಂಪ್ಲಿಫೈ ಮಾಡಿದ್ದೀನಿ, ನನಗೆ ಆನ್ಸರ್ ಬಂತು. ವಾಟ್ ಇಸ್ ಆನ್ಸರ್, 17. ಹಾಗಾದರೆ ಬಿ ಆಪ್ಷನ್ ಈಸ್ ರೈಟ್. ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ದ 10th ಟರ್ಮ್ ಆಫ್ ಅನ್ ಎ ಪಿ. ಸೊ 1, 5, 9, 13. ಸೊ 10th ಟರ್ಮ್ ಕೇಳಿದ್ದಾರೆ. 10th ಟರ್ಮ್ಗೆ ಫಾರ್ಮುಲಾ ಏನು, a ಪ್ಲಸ್ 9d. ಸೊ ಎ ವ್ಯಾಲ್ಯೂ ಏನು ಇಲ್ಲಿ, ಎ ವ್ಯಾಲ್ಯೂ 1 ಪ್ಲಸ್ 9 ಇಂಟು ಕಾಮನ್ ಡಿಫ್ರೆನ್ಸ್. ಕಾಮನ್ ಡಿಫ್ರೆನ್ಸ್ ಎಷ್ಟು, 5 ಅಲ್ಲಿ 1 ಹೋದರೆ 4. ಸೊ 4. ಸೊ therefore 1 ಪ್ಲಸ್, ಸೊ 4 9s are 36. ದ ಆನ್ಸರ್ ವಿಲ್ ಬಿ 37. ಹಾಗಾದರೆ ಬಿ ಆಪ್ಷನ್ ಈಸ್ ರೈಟ್. ಸೊ ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ x and y ವಿಚ್ ಸ್ಯಾಟಿಸ್ಫೈ ದ ಲೀನಿಯರ್ ಈಕ್ವೇಷನ್. ಸೊ ನೋಡಿ, ಈಕ್ವೇಷನ್ ಕೊಟ್ಟಿದ್ದಾನೆ 2x plus 3y equals to 16 ಅಂತ ಕೊಟ್ಟಿದ್ದಾನೆ. ಅದಕ್ಕೆ x and y ವ್ಯಾಲ್ಯೂಸ್ ಹಾಕಿ LHS equals to RHS ಬರೆಸಬೇಕು. ಈ ಥರ ಪ್ರಾಬ್ಲಮಲ್ಲಿ ನಾನು ಯಾವತ್ತೂ ಹೇಳಿದ್ದೀನಿ. ಸೊ LHS equals to RHSನ ಬರೋ ಥರ ಎಕ್ಸ್ ವೈ ವ್ಯಾಲ್ಯೂಸ್ನ ತಗೊಳ್ಳಿ. ಸೊ ಈಗ ಈಕ್ವೇಷನ್ ಈ ರೀತಿ ಇದೆ, 2x plus 3y equals to 16 ಇದೆ. ಇಲ್ಲಿ ಎಕ್ಸ್ ವೈಗೆ ವ್ಯಾಲ್ಯೂ ಕೊಟ್ಟು ನಾವು ಮಲ್ಟಿಪಲ್ ಮಾಡಿ ಆ್ಯಡ್ ಮಾಡಿದ್ರೆ 16 ಬರಬೇಕು. ಫಸ್ಟ್ ಆಪ್ಷನ್ ಏನಿದೆ, ಎಕ್ಸ್ 5 ಇದೆ, ವೈ 2 ಇದೆ. ನಾವು ಅದನ್ನು ಅಪ್ಲೈ ಮಾಡಿದರೆ ನೋಡಿ, ಎಕ್ಸು 5 ಪ್ಲಸ್ 3 2 ಈಕ್ವಲ್ಸ್ ಟು 16. 5 2s are 10 ಪ್ಲಸ್ 3 2s are
6 ಈಕ್ವಲ್ಸ್ ಟು 16. ಸೊ ದಟ್ ಮೀನ್ಸ್ 16 ಈಕ್ವಲ್ಸ್ ಟು 16 ಬಂತು. ನಮ್ಮ ಫಸ್ಟ್ ಆಪ್ಷನ್ನೇ ಸ್ಟ್ಯಾಟಿಸ್ಫೈ ಆಯಿತು. ಹಾಗಾದರೆ 16 ಈಕ್ವಲ್ಸ್ ಟು 16 ಬಂದಿದೆ. LHS ಈಕ್ವಲ್ಸ್ RHS. ಸೊ ದೇರ್ಫೋರ್ ಡೈರೆಕ್ಟಾಗಿ ನಮ್ಮ ಫಸ್ಟ್ ಆಪ್ಷನ್ನೇ ಕರೆಕ್ಟ್ ಆಗಿರೋದ್ರಿಂದ ಫಸ್ಟ್ ಆಪ್ಷನ್ನೇ ನಾವು ಶೇಡ್ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ ಈಸ್ ರೈಟ್ ಬಿಕಾಸ್ ಎಕ್ಸ್ ವೈ ವ್ಯಾಲ್ಯೂ 5 2 ಹಾಕಿದಾಗ LHS ಈಕ್ವಲ್ಸ್ RHS ಬಂತು. ನೆಕ್ಸ್ಟ್ ಕ್ವಶನ್, ದ ಫೋರ್ತ್ ಒನ್, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್. ಸೊ ಎಲ್ಲರಿಗೂ ಗೊತ್ತಿದೆ ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಅನ್ನೋಂಥದ್ದು ಅಲ್ವಾ. ಸ್ಟ್ಯಾಂಡರ್ಡ್ ಫಾರ್ಮ್ ವಿಲ್ ಬಿ ax² + bx + c ಈಕ್ವಲ್ಸ್ ಟು 0. ಹಾಗಾದರೆ ಬಿ ಆಪ್ಷನ್ ಈಸ್ ರೈಟ್. ಓಕೆ, ಬಟ್ ವಾಟ್ ಅಬೌಟ್ ಸಿ, x² - x + 1 ಈಕ್ವಲ್ಸ್ ಟು 0. ಯೋಚನೆ ಮಾಡಿ, ನಿಮಗೆ ಬಿಟ್ಟಿದ್ದೀನಿ. ಓಕೆ, ಫಿಫ್ತ್ ಒನ್, if 4, x, 8 are in arithmetic progression, then the value of x is. ಸೊ ಈ ಥರ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ ನಾನು. ಸೊ ಡೈರೆಕ್ಟಾಗೂ ಮಾಡ್ಬೋದು, ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ನೋಡಿ, ಅವ್ರು ಕೊಟ್ಟಿರೋದೇನು 4, x, 8. ಸೊ ಇದರಲ್ಲಿ ನಿಮಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಬೇಕು. ಇದು A1 ಆಯಿತು, ಇದು A2, ಇದು A3. ಹಾಗಾದರೆ ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ A2, ಹೌದಲ್ವಾ. ಸೊ A3 ಕೊಟ್ಟಿದ್ದಾನೆ. A3 ಎಷ್ಟಪ್ಪ? 8. ಸೊ A3ಗೆ ಫಾರ್ಮುಲಾ ಇದೆ. ಏನು A3ಗೆ ಫಾರ್ಮುಲಾ? A + 2D = 8. ಕರೆಕ್ಟಾ? ಎ ವ್ಯಾಲ್ಯೂ ಗೊತ್ತು ನಿಮಗೆ. ಎ ಅಂದರೆ ಎಷ್ಟು? 4 + 2D = 8. ಕರೆಕ್ಟಾ? ಹಾಗಾದರೆ 4 ಆಚೆ ಕಳಿಸಿದ್ರೆ ನಿಮಗೆ ಉಳಿಯೋದು ನೋಡಿ, ಇಲ್ಲಿ ಬರೀತೀನಿ, 2D = 8 - 4. 4 ಆ ಕಡೆಗೆ ಹೋದರೆ -4 ಆಗುತ್ತೆ. 8 - 4 is 4. ಸೊ ದೇರ್ಫೋರ್ 4. ಹಾಗಾದರೆ ಡಿ ವ್ಯಾಲ್ಯೂ ಏನಾಯಿತು? ಡಿ ವ್ಯಾಲ್ಯೂ = 4/2. ಸೊ ಡಿ ವ್ಯಾಲ್ಯೂ ಈಸ್ 2. ಓಕೆ, ಸೊ ಡಿ ವ್ಯಾಲ್ಯೂ ಎಷ್ಟು ಬಂತು? 2. ಅಂದರೆ ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂತು? 2. ಕಾಮನ್ ಡಿಫ್ರೆನ್ಸ್ ಬಂದರೆ ಸಾಕು ನಮಗೆ. ಕಾಮನ್ ಡಿಫ್ರೆನ್ಸ್ ಬಂದರೆ ಯು ಕ್ಯಾನ್ ಈಸಿಲಿ ಫೈಂಡ್ ದ ಮಿಡಲ್ ಟರ್ಮ್. ಸೊ ಕಾಮನ್ ಡಿಫ್ರೆನ್ಸ್ 2 ಆದರೆ ಆ್ಯಸ್ ಪರ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ದು ಡೆಫಿನೇಷನ್ ಪ್ರಕಾರ ಸೊ ಪ್ರಿಸೀಡಿಂಗ್ ಟರ್ಮ್ಗೆ ನಾವು ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಬೇಕು. ಸೊ ಕಾಮನ್ ಡಿಫ್ರೆನ್ಸ್ ಇಸ್ 2, ಪ್ರಿಸೀಡಿಂಗ್ ನಂಬರ್ ಇಸ್ 4, 4 + 2 is 6. ಸೊ ಮುಂದಿನ ಟರ್ಮ್ ಬೇಕು ಅಂದರೆ ಹಿಂದಿನ ಟರ್ಮ್ಗೆ ನಾವು ಫಿಕ್ಸ್ಡ್ ನಂಬರ್ ಅಥವಾ ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡ್ತೀವಿ ಟು ಗೆಟ್ ದ ನೆಕ್ಸ್ಟ್ ನಂಬರ್. ಸೊ 4 + 2, 2 is the common difference, so equals to 6. ಹಾಗಾದರೆ x value should be 6. ಸೊ x value 6 ಆಗುತ್ತೆ. ಎ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಸೊ ಈ ರೀತಿಯಾಗಿ ಆ್ಯಕ್ಚುಲಾಗಿ ಮಾಡಬೇಕು. ಬಟ್ ನೀವು ಡೈರೆಕ್ಟಾಗಿ ಅಲ್ಲೇ ಇರೋ ಆಪ್ಷನ್ಸ್ನ ನೋಡಿ ನೀವು ಐಡೆಂಟಿಫೈ ಮಾಡ್ಬೋದು ವಿಚ್ ಆಪ್ಷನ್ ಈಸ್ ರೈಟ್. ನಾನು ಮ್ಯಾಥಮೆಟಿಕಲ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಬಟ್ ನೀವು ಮಾಡಬೇಕಾದ್ರೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಮಧ್ಯದಲ್ಲಿ ಯಾವ್ದು ಹಾಕಿದ್ರೆ ಫಿಕ್ಸ್ಡ್ ನಂಬರ್ ಕಾಮನ್ ಡಿಫ್ರೆನ್ಸ್ ಸೇಮ್ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಯು ಕ್ಯಾನ್ ಐಡೆಂಟಿಫೈ. ಕರೆಕ್ಟಾ? ಹಾಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ದ ಸಿಕ್ಸ್ತ್ ಒನ್, ದ ಫಸ್ಟ್ ಟರ್ಮ್ ಆ್ಯಂಡ್ ದ ಲಾಸ್ಟ್ ಟರ್ಮ್ ಆಫ್ ದ AP are A and L respectively, then the sum of the first n terms. ಅಂದರೆ ಸೊ ಫಾರ್ಮುಲಾ ಅದು ನಾನು ಡೈರೆಕ್ಟಾಗಿ ಬರೀತೀನಿ. ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಕೊಟ್ಟಾಗ ಫಾರ್ಮುಲಾ ವಿಲ್ ಬಿ A + L. ದಿಸ್ ಇಸ್ ದ ಫಾರ್ಮುಲಾ, ಆರ್ A + AN. ಬಟ್ ಅಲ್ಲಿ L ಕೊಟ್ಟಿರೋದ್ರಿಂದ Sn = n/2 × A + L is the formula to find the sum of the n terms. ಕರೆಕ್ಟಾ? ಹಾಗಾದರೆ ಇದೆಲ್ಲಿದೆ? ಎ ಆಪ್ಷನಲ್ಲಿದೆ ನೋಡಿ, ಬಿ ಆಪ್ಷನಲ್ಲಿದೆ. Sn = n/2 × A + L. ಸೊ ದೇರ್ಫೋರ್ ಬಿ ಆಪ್ಷನ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್, ದ ಸೆವೆಂತ್ ಒನ್, ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ x² - 100 = 0 ಈಸ್. ಸೊ ಅದರ ರೂಟ್ಸನ್ನ ಫೈಂಡ್ ಔಟ್ ಮಾಡಬೇಕು. ರೂಟ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಅದರ ಅರ್ಥ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಅದರ ಮೀನಿಂಗು. ಸೊ ದೇರ್ಫೋರ್ ಕೊಟ್ಟಿರೋದು x² - 100 = 0. 100ನ ಆಚೆ ಕಳಿಸಿ. ಸೊ x² = 100. ನಮಗೆ ಎಕ್ಸ್ ಬೇಕು, ರೂಟ್ಸ್ ವ್ಯಾಲ್ಯೂ ಬೇಕು ಅಂದರೆ ಸ್ಕ್ವೇರ್ನ ತೆಗೆದುಹಾಕಿ. ಸ್ಕ್ವೇರ್ನ ತೆಗೆದುಹಾಕಿದ್ರೆ ವಿ ನೀಡ್ ಟು ಟೇಕ್ ದ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. x² = √(x²) 100. ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. ಹಾಗಾದರೆ ಉಳಿದಿರೋದು x = √100. ಹಾಗಾದರೆ x ವ್ಯಾಲ್ಯೂ ವಿಲ್ ಬಿ +or-10. ಸಿಂಪಲ್. ಸೊ +or-10. ಹಾಗಾದರೆ ಸೊ √100 ವ್ಯಾಲ್ಯೂ 10. ಸೊ +or-10 ಇಸ್ ದ ಆನ್ಸರ್. ಸೊ +or-10 ಎಲ್ಲಿದೆ? ಓಕೆ, ಸಿ ಆಪ್ಷನಲ್ಲಿದೆ. ಸೊ ಸಿ ಆಪ್ಷನ್ ಈಸ್ ರೈಟ್. ಓಕೆ, ಏಯ್ತ್ ಒನ್, ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ax² + bx + c = 0. ನಥಿಂಗ್ ಬಟ್ ಕ್ವಾಡ್ರಾಟಿಕ್ ಫಾರ್ಮುಲಾ. So I will say the option, I will say the answer. You need to pick the option. So -b, quadratic formula, -b +or- √(b² - 4ac / 2a.
ಎಲ್ಲಿದೆ ಹುಡುಕಿ ಬರೀರಿ ನೀವೇ. ಅದೇ ಕ್ವಾಡ್ರಾಟಿಕ್ ಫಾರ್ಮುಲಾವನ್ನೇ ಬರೀಬೇಕಾಗಿರೋದು. 9th one. In finding the roots of a quadratic equation, 3x square minus x minus 2 equals to 0 by the method of factorization, the middle term minus x can be written as. ನೋಡಿ, ಈ ಥರ ಕ್ವಶನ್ ನಿಮಗೆ ಖಂಡಿತವಾಗ್ಲೂ ಒಂದು ಕ್ವಶನ್ ಇರುತ್ತೆ. ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿ ಬರೆದ್ರೆ ಏನು ಮಾಡ್ಬೋದು? ಫ್ಯಾಕ್ಟ್ರೈಸೇಷನ್ ಮೆಥಡ್ನ ನೀವು ಆಲ್ಮೋಸ್ಟ್ ಅಲ್ಲಿ ಚಿಕ್ಕ ವಯಸ್ಸಿಂದನೂ 7th ಕಲ್ತ್ಕೊಂಬರ್ತಿದ್ದೀರಾ. ಸೊ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್. ಸೊ ಹಾಗಾದರೆ ಈ ಮಿಡಲ್ ಟರ್ಮ್ನ ಮೈನಸ್ ಎಕ್ಸ್ನ ನಾವು ಸ್ಪ್ಲಿಟ್ ಮಾಡಿದ್ರೆ ಏನಂತ ಬರೀಬೋದು? ದಟ್ ಇಸ್ ಅ ಕ್ವಶನ್. ಸೊ ನಾನು ಈ ಕ್ವೆಶನ್ ಬರೀತೀನಿ. 3x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2 ಇದು ಈಕ್ವೇಷನ್. ಈಗ ಫಸ್ಟು ಯು ನೀಡ್ ಟು ಮಲ್ಟಿಪಲ್ 3 to the 2. 3 2s are 6. ಸೊ ಈಗ 6 ಮಲ್ಟಿಪಲ್ ಮಾಡಿದ್ರೆ ಬರಬೇಕಾಗಿರೋ ಟರ್ಮ್. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ಇದು ಫ್ಯಾಕ್ಟ್ರೈಸೇಷನ್ ಮೆಥಡ್ ಸ್ಟೆಪ್ಸು ದಟ್ ಐ ಆಮ್ ಸೇಯಿಂಗ್. ಸೊ 3 2s are 6. 6 ಮಲ್ಟಿಪಲ್ ಮಾಡಿದ್ರೆ ಬರುವ ಟರ್ಮ್. ಈಗ 6 ಯಾವ ಟೇಬಲ್ಸಲ್ಲಿ ಹೋಗುತ್ತೆ ನೋಡಿ, ಆ ಎರಡು ನಂಬರ್ನ ಯು ಕ್ಯಾನ್ ಆ್ಯಡ್ ಆರ್ ಯು ಕ್ಯಾನ್ ಸಬ್ಟ್ರಾಕ್ಟ್ ಸೊ ದ್ಯಾಟ್ ನಿಮಗೆ ಮಿಡಲ್ ಟರ್ಮ್ ಬರಬೇಕು. ಸೊ ಯಾವುದ್ರಲ್ಲಿ ಹೋಗುತ್ತೆ 6? ಸೊ 6 ಯಾವುದ್ರಲ್ಲಿ ಹೋಗುತ್ತೆ ಅಂದರೆ 3 2s are 6. 3ಯಲ್ಲಿ 2 ಹೋದರೆ ಎಷ್ಟು? ಎಸ್. ಸೊ 3ಯಲ್ಲಿ 2 ಹೋದರೆ 1. ಸೊ ದೇರ್ಫೋರ್ ವಿ ಕ್ಯಾನ್ ರೈಟ್, ಇಲ್ಲಿ ಮೈನಸ್ ಇದೆ, ಸೊ ದೇರ್ಫೋರ್ ಇಲ್ಲಿ ಮೈನಸ್ ಬರೀಬೇಕು. ಇಲ್ಲಿ ಪ್ಲಸ್ ಹಾಕಿದ್ರೆ ಮಾತ್ರ ನಾವು ಸಬ್ಟ್ರಾಕ್ಟ್ ಮಾಡೋಕ್ಕಾಗೋದು, ಬಿಕಾಸ್ ಮೈನಸ್ ಇಂಟು ಪ್ಲಸ್ ವಿಲ್ ಬಿ ಮೈನಸ್. ಸೊ minus 3 plus 2. Minus into plus is minus. 3ಯಲ್ಲಿ 2 ಹೋದರೆ 1. ಸೊ ದೇರ್ಫೋರ್ 3x ಅಂತ ಬರೀಬೋದು, 2x ಅಂತ ಬರೀಬೋದು. ಏನು ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿದ್ರೆ ಬರೆದ್ಬಿಡ್ತೀನಿ ನೋಡಿ. 3x ಸ್ಕ್ವೇರ್ ಮೈನಸ್ ಎಕ್ಸ್ ಬದಲಾಗಿ ಮೈನಸ್ 3x. ಓಕೆ, ನೆಕ್ಸ್ಟು ಪ್ಲಸ್ 2x ಮೈನಸ್ 2 ಈಕ್ವಲ್ಸ್ ಟು 0. ಸೊ ದೇರ್ಫೋರ್ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿದೆ ಆ್ಯಸ್ ಹೌ ಮಚ್? minus 3x plus 2x ಅಂತ ನಾನು ಸ್ಪ್ಲಿಟ್ ಮಾಡಿದ್ದೀನಿ. ಸೊ ದೇರ್ಫೋರ್ ದ ಆಪ್ಷನ್ ವಿಲ್ ಬಿ ದಟ್ ಯು ನೀಡ್ ಟು ಚೂಸ್ ಇಸ್ minus 3x and 2x. ಓಕೆ, ಸೊ minus 3x 2x ಎಲ್ಲಿದೆ ನೋಡಿ? ಎ ಆಪ್ಷನ್ಲಿದೆ. ಸೊ ದೇರ್ಫೋರ್ ಎ ಆಪ್ಷನ್ ಈಸ್ ರೈಟ್. ಯು ನೀಡ್ ಟು ಪಿಕ್ ಎ ಆಪ್ಷನ್ ಆ್ಯಸ್ ಅ ಯುವರ್ ಕರೆಕ್ಟ್ ಆನ್ಸರ್, ಬಿಕಾಸ್ ಮೈನಸ್ ಎಕ್ಸ್ನ ನಾವು ಸ್ಪ್ಲಿಟ್ ಮಾಡಿ ಬರೆದಾಗ minus 3x and 2x ಬರುತ್ತೆ ಅನ್ನೋದು. ನೆಕ್ಸ್ಟ್ ಕ್ವಶನ್, ದ 10th one. The sum of the 20 terms of an arithmetic progression is 420. The sum of the 19 terms is of the same arithmetic progression is 400. Then the 20th term. ಈ ರೀತಿ ತುಂಬ ಪ್ರಾಬ್ಲಮ್ಸ್ನ ಎ ಪಿಲಿ ಬರೋದನ್ನು ಯಾವ ಥರ ಮಾಡೋದು ಅನ್ನೋದನ್ನು ಶಾರ್ಟ್ ವೇಲ್ ನಾನು ಹೇಳ್ಕೊಟ್ಟಿದ್ದೀನಿ ಚಿಲ್ಡ್ರನ್ಸ್. ಓಕೆ, ಸೊ ಈಗಲೂ ಹೇಳ್ಕೊಟ್ಬಿಡ್ತೀನಿ ನೋಡಿ. ಅವರು ಕೊಟ್ಟಿರೋದು ಸಮ್ ಆಫ್ ದ 20 ಟರ್ಮ್ ಈಸ್ 420. ಸಮ್ ಆಫ್ ದ 19 ಟರ್ಮ್ಸ್ ಈಸ್ 400. You need to find the A20th term equals to question mark. ನಾವು ಈಗ ಕರೆಕ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಲ್ಲಿ ಈ ರೀತಿ ಎರಡು ಸಮ್ ಕಂಡೀಷನ್ ಕೊಟ್ಟು, ಅರ್ಥ ಮಾಡ್ಕೊಳ್ಳಿ, ಸಮ್ದು ಕಂಡೀಷನ್ ಕೊಟ್ಟು, ಇಫ್ ದೇ ಆರ್ ಆಸ್ಕಿಂಗ್ ದ 20th ಟರ್ಮ್ ಆರ್ 15th ಟರ್ಮ್ ಆರ್ ವಾಟ್ ಎವರ್ ಆ ಥರ ಕೇಳಿದ್ರೆ ಡೈರೆಕ್ಟಾಗಿ ಒಂದು ಫಾರ್ಮುಲಾ ಹೇಳ್ತೀನಿ ನೋಡಿ. ಏನದು ಫಾರ್ಮುಲಾ ಅಂದರೆ A20ಗೆ ಫಾರ್ಮುಲಾ S20 minus S19. Simple. Now I'll apply the value. Afterwards I'll say ಇನ್ನೊಂದು ಥರ ಯಾವ ಥರ ತೊಗೋಬೇಕು ಅಂತದ್ದು. S20 ಅಂದರೆ ಇಷ್ಟಪ್ಪ 420 ಮೈನಸ್ S19 ಅಂದರೆ 400. ಸಿಂಪಲ್. ಹಾಗಾದರೆ 420 400 ಹೋದರೆ ಎಷ್ಟು? 20. ದಟ್ ಈಸ್ ಯುವರ್ ಆನ್ಸರ್. ದಟ್ ಈಸ್ ದ A20th ಟರ್ಮ್. ಸೊ A20th ಟರ್ಮ್ ಎಷ್ಟಾಗುತ್ತೆ ಆಗ? 20. ಕ್ಲಿಯರ್? ಸೊ ಇನ್ನೊಂದ್ಸಲ ಹೇಳ್ತೀನಿ, ಸಮ್ ಕಂಡೀಷನ್ ಕೊಟ್ಟು 20th ಟರ್ಮ್, ನಾರ್ಮಲ್ 20th ಟರ್ಮ್, 15th ಟರ್ಮ್ ಅಂತ ಕೇಳಿದ್ರೆ ಲೈಕ್ ದಿಸ್ ಯು ನೀಡ್ ಟು ಅಪ್ಲೈ ದ ಫಾರ್ಮುಲಾ. ಇಲ್ಲಿ A20ಗೆ ಫಾರ್ಮುಲಾ ಏನಾಯಿತು? S20 ಮೈನಸ್ S19, 420 ಮೈನಸ್ 400. ದ ಆನ್ಸರ್ ಇಸ್ 20. ಸೊ ಬಿ ಆಪ್ಷನ್ ಈಸ್ ರೈಟ್. ಈಗ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ A15th ಟರ್ಮ್ ಕೇಳಿದ, A15th ಟರ್ಮ್ ಕೇಳಿದ್ರೆ ವಾಟ್ ವಿಲ್ ಬಿ ದ ಫಾರ್ಮುಲಾ ಅಂದರೆ S15 ಮೈನಸ್ S14. ಸರ್ ಹಾಗಾದರೆ ಕಂಡೀಷನ್ ಹೆಂಗೆ ಕೊಟ್ಟಿರ್ತಾನೆ? ಸಮ್ ಆಫ್ ದ 15th ಟರ್ಮ್ ಕೊಟ್ಟಿರ್ತಾನೆ, ಸಮ್ ಆಫ್ ದ 14th ಟರ್ಮ್ ಕೊಟ್ಟಿರ್ತಾನೆ. 15th ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು ತೊಗೋತೀನಿ, A10 ಕೇಳ್ತಾನೆ. ಸೊ ವಾಟ್ ಇಸ್ ದ ಫಾರ್ಮುಲಾ? S10 ಮೈನಸ್ S9. ಸಿಂಪಲ್. ಆಗ ಸಮ್ ಆಫ್ ದ 10th ಟರ್ಮ್ ಕೊಟ್ಟಿರ್ತಾನೆ, ಸಮ್ ಆಫ್ ದ 9th ಟರ್ಮ್ ಕೊಟ್ಟಿರ್ತಾನೆ. ಯು ನೀಡ್ ಟು ಫೈಂಡ್ ದ A10. ಸಿಂಪಲ್. ಸೊ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಶಾರ್ಟ್ಕಟ್ ಮೆಥಡಲ್ಲಿ ನೀವು ಮಾಡಬೇಕಾಗಿರೋವಂಥದ್ದು. ಓಕೆ, ನೆಕ್ಸ್ಟ್ ದ 11th ಒನ್.
ದ ಪೇರ್ ಆಫ್ ಕೋ ಇನ್ಸಿಡೆಂಟ್ ಲೈನ್ಸ್ ಇನ್ ದ ಫಾಲೋವಿಂಗ್ ಈಸ್. ನಾವು ಕೋ ಇನ್ಸಿಡೆಂಟ್ ಲೈನ್ ಅಂದರೆ ಏನು, ಈಗ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಕೋ ಇನ್ಸಿಡೆಂಟ್ ಲೈನ್ಗೆ ನಿಮಗೆ ಒಂದು ರೇಷಿಯೋ ಇದೆ, A1/A2 ಈಕ್ವಲ್ಸ್ ಟು B1/B2 ಈಕ್ವಲ್ಸ್ ಟು C1/C2. ಕರೆಕ್ಟಾ? ಇದು ರೇಷಿಯೋ. ಈಗ ಈ ಕೊಟ್ಟಿರೋ 4 ಈಕ್ವೇಷನಲ್ಲಿ ಮೊದಲನೇದು ಇಂಟರ್ಸೆಕ್ಟಿಂಗು, ಎರಡನೇದು ಕೋ ಇನ್ಸಿಡೆಂಟು, ಮೂರನೇದು ಪ್ಯಾರಲಲ್ಲು. ಅದರಲ್ಲಿ ನಮಗೆ ಬೇಕಾಗಿರೋದು ಕೋ ಇನ್ಸಿಡೆಂಟು. ಕರೆಕ್ಟಾ? ಈ ಕೋ ಇನ್ಸಿಡೆಂಟ್ ಲೈನಲ್ಲಿ ಈ ರೇಷಿಯೋ ನಮಗೆ ಈ 4 ಈಕ್ವೇಷನಲ್ಲಿ, ಆಪ್ಷನಲ್ಲಿರುವ ಈಕ್ವೇಷನಲ್ಲಿ ಯಾವುದು ಈ ರೇಷಿಯೋಗೆ ಸ್ಟ್ಯಾಟಿಸ್ಫೈ ಆಗುತ್ತೆ ಐಡೆಂಟಿಫೈ ಮಾಡಿ ಅದನ್ನು ಪಿಕ್ ಮಾಡಿ ಅದೇ ಅದರ ಈಕ್ವೇಷನ್ ಆಗುತ್ತೆ. ಅಂಡರ್ಸ್ಟುಡ್ ವಾಟ್ ಐ ಹ್ಯಾವ್ ಸೆಡ್? ಸೊ ಹಾಗಾದರೆ ಈಗ ಚೆಕ್ ಮಾಡಿದ್ರೆ ನೋಡಿ, ಸಿಂಪಲ್. ಮೊದಲನೇದು ಬೇಡ, ನಾನು ಡೈರೆಕ್ಟಾಗಿ ಎರಡನೇದು ತೊಗೊಳ್ತೀನಿ. ಜಸ್ಟ್ ಅಬ್ಸರ್ವ್ ದ ಸೆಕೆಂಡ್ ಒನ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ A1? A1 ಈಸ್ 2. ಐ ವಿಲ್ ರೈಟ್ ಆಲ್ಸೋ. A1 ಈಸ್ 2 ಡಿವೈಡೆಡ್ ಬೈ 4. A2 ಈಸ್ 4. B1 ಈಸ್ 3 divided by 6 and -9 divided by -18. ಹಾಗಾದ್ರೆ ಏನೇನು ಆನ್ಸರ್ ಬರುತ್ತೆ? 2 1s are 2 2s are 3 1s are 3 1s are 3 2s are 9 1 minus get ಕ್ಯಾನ್ಸಲ್ ಆಗುತ್ತೆ. 9 1s are 9 2s are. ಹಾಗಾದರೆ ವಾಟ್ ಇಸ್ ದ ಆನ್ಸರ್ ಐ ಆಮ್ ಗೆಟಿಂಗ್? ಆನ್ಸರ್ ಏನು ಬರ್ತಾ ಇದೆ ನನಗೆ? 1/2 ಈಕ್ವಲ್ಸ್ ಟು 1/2 ಈಕ್ವಲ್ಸ್ ಟು 1/2. ಸಿಂಪಲ್. ಹಾಗಾದರೆ ರೇಷಿಯೋ ಸ್ಟ್ಯಾಟಿಸ್ಫೈ ಮಾಡ್ತಾ ಇದೆ. ರೇಷಿಯೋ ಏನು? A1/A2 ಇಸ್ ಈಕ್ವಲ್ಸ್ ಟು B1/B2 ಇಸ್ ಈಕ್ವಲ್ಸ್ ಟು C1/C2. ಇದನ್ನು ಸ್ಟ್ಯಾಟಿಸ್ಫೈ ಮಾಡ್ತಾ ಇರೋ ಈಕ್ವೇಷನ್ ಯಾವುದು ಅಂದರೆ ಬಿ ಆಪ್ಷನ್, ಕೋ ಇನ್ಸಿಡೆಂಟ್ಗೆ. ಹಾಗಾಗಿ ಬಿ ಆಪ್ಷನ್ ಇಸ್ ರೈಟ್ ಆನ್ಸರ್. ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಎಲ್ಲೇ ಈ ಥರ ಕೊಟ್ಟಾಗ ನಿಮಗೆ ಸಿಂಪಲ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲಲ್ಲಿ ಈ ಥರ ಏನಾದರೂ ಪ್ರಾಬ್ಲಮ್ಸ್ಗಳನ್ನ ಕೇಳಿದಾಗ ರೇಷಿಯೋ ಸ್ಟ್ಯಾಟಿಸ್ಫೈ ಆಗುತ್ತೋ ಇಲ್ವೋ ಚೆಕ್ ಮಾಡಿ, then you will be able to identify the equation. Okay children? Next question, the 12th one. If the pair of linear equation is x plus 2y equals to 3, 2x plus 4y equals to k are coincident, then the value of k. ಈಗ ತಾನೇ coincident ಬಗ್ಗೆ ಮಾತಾಡ್ತು. Coincident ಅಂದರೆ ರೇಷಿಯೋ ಏನು? Again I will write A1/A2 is equals to okay wait a minute children, B1/B2 equals to C1/C2. ಓಕೆ, ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಈಗ ಕೋಇನ್ಸಿಡೆಂಟ್ಗೆ ರೇಷಿಯೋ ಬರ್ತಾ ಇತ್ತು, ವ್ಯಾಲ್ಯೂಸ್ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಆದರೆ ಮೂರಕ್ಕೂ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವುದೇ ಪೇರ್ ಆಫ್ ಲೀನಿಯರ್ ಇಕ್ವೇಷನಲ್ಲಿ ಕೆ ವ್ಯಾಲ್ಯೂ ಕೇಳಬೇಕಾದ್ರೆ, ಎಸ್ಪೆಷಲಿ ಕೆ ವ್ಯಾಲ್ಯೂ ಕೇಳೋದು ಕೋಇನ್ಸಿಡೆಂಟು ಪ್ಯಾರಲಲ್ಲಿ. ಕೆ ವ್ಯಾಲ್ಯೂ ಕೇಳಬೇಕಾದ್ರೆ ಯಾವುದಾದ್ರು 2 ರೇಷಿಯೋ ತೊಗೊಳ್ಳಿ. ನಾವು ನೋಡಿ ಅಬ್ಸರ್ವ್ ಮಾಡಿ, ನಾನು 2y ಮತ್ತು 3 ತೊಗೊಳ್ತೀನಿ, 4y ಮತ್ತು ಕೆ ತೊಗೋತೀನಿ. ಅಂದರೆ ಅದರರ್ಥ B1/B2 ಈಕ್ವಲ್ಸ್ ಟು C1/C2 ಮಾತ್ರ ತೊಗೊಳ್ತೀನಿ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೊ ಈ ರೀತಿಯಾಗಿ ನೀವು ಐಡೆಂಟಿಫೈ ಮಾಡ್ಕೋಬೋದು ಬೇಗ ಬೇಗ. 3 ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಹಾಗಾದರೆ ನನಗೇನು ಬಂತು? B1/B2 ಈಕ್ವಲ್ಸ್ ಟು C1/C2. ಬಿಕಾಸ್ ಕೆ ಎಲ್ಲಿದೆ ಅದ್ರ ಪಕ್ಕದನ್ನ ಮಾತ್ರ ತೊಗೋತಾ ಇದ್ದೀನಿ. B1 ಎಷ್ಟು? ಈಗ ನೋಡಿ, B1 is 2 ಡಿವೈಡೆಡ್ ಬೈ B2 is 4. ಕರೆಕ್ಟಾ? ಈಕ್ವಲ್ಸ್ ಟು C1 is 2, C1 is -3 divided by C2 is -k. So here minus get cancel. ಇನ್ನು ಉಳಿದಿರೋದೇನು? ಕ್ರಾಸ್ ಮಲ್ಟಿಪಲ್ ಮಾಡಿ. ಈಗ k into 2 is 2k equals to 4 3s are 12. ಹಾಗಾದರೆ k equals to 12/2. The answer is 6. Simple. So for this reason only I am saying take only 2 ratio. So ಹಾಗಾದರೆ k ವ್ಯಾಲ್ಯೂ ಎಷ್ಟಾಯಿತು? 6. Okay children, understood? So k value 6 ಎಲ್ಲಿದೆ? B option. So B option is right. Okay. Next question. Number of solutions of the pair of linear equation x plus y equals to 0, x plus y equals to 3 is. Number of solutions. There will be 3 types of solutions. ಒಂದು exactly 1 solutions ಬರುತ್ತೆ, ಎರಡನೇದು infinitely many solutions ಬರುತ್ತೆ, ಮೂರನೇದು ನೋ ಸೊಲ್ಯೂಷನ್ಸ್ ಬರುತ್ತೆ. ಸೊ ರೇಷಿಯೋ, ರೇಷಿಯೋ ಐಡೆಂಟಿಫೈ ಮಾಡಿ, ಯಾವ ರೇಷಿಯೋ ಸ್ಟ್ಯಾಟಿಸ್ಫೈ ಮಾಡುತ್ತೆ ಅಷ್ಟು ರೇಷಿಯೋ ಇರುವಂತಹ ಸೊಲ್ಯೂಷನ್ಸ್ ಕೊಡುತ್ತೆ ಅನ್ನುವಂಥದ್ದು. ಸೊ ಈಗ ಈಕ್ವೇಷನಲ್ಲಿ 1/1 ಇದೆ, A1/A2, B1/B2 ಅಂದರೂ 1/1 ಇದೆ, ಮೂರನೇದು 0/3 ಇದೆ. ಕರೆಕ್ಟಾ? 0/3 ಫಿನಿಶ್ಡ್. ಹಾಗಾದರೆ ಇಲ್ಲಿ ಯಾವ ರೇಷಿಯೋ ಅಪ್ಲೈ ಆಗ್ತಿದೆ ನೀವೇ ಐಡೆಂಟಿಫೈ ಮಾಡಿ. 1 ಇಟ್ಸ್ 0 ಅಲ್ವಾ? ಇಟ್ಸ್ 0. ದ ಲಾಸ್ಟ್ ಒನ್ ಇಸ್ 0. ಓಕೆ. ಸೊ ಹಾಗಾದರೆ ಫಸ್ಟ್ 2 ಈಕ್ವಲ್ಲು, ಮೂರನೇದು ನಾಟ್ ಈಕ್ವಲ್ಲು.
ಹಾಗಾದರೆ ಯಾವ ರೇಷಿಯೋ ಬಂತು ನಮಗೆ ರೇಷಿಯೋ ಬಂದಿತ್ತು A1/A2 is equals to B1/B2 is not equals to C1/C2 ಬಂತು. ಹಾಗಾದರೆ ಇದು ಯಾವ ಒಂದು ರೇಷಿಯೋ? ಸೊ ಇದು ನಿಮಗೆ ಬರುವಂಥದ್ದು ದ ಲಾಸ್ಟ್ ರೇಷಿಯೋ, ಅಂದರೆ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಷನ್. ಸೊ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಷನಲ್ಲಿ ನಮಗೆ ನೋ ಸೊಲ್ಯೂಷನ್ಸ್ ಬರಲ್ಲ. ಸೊ ದೇರ್ಫೋರ್ ನೋ ಸೊಲ್ಯೂಷನ್ ಇಸ್ ದ ಆನ್ಸರ್. So C option is right because this equation has no solutions. Okay children, ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. The 14th one ನೋಡಿ. ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ABC B 90 ಡಿಗ್ರಿ ಇರುತ್ತಂತೆ. ಸೊ tan C ಈಕ್ವಲ್ಸ್ √3 ಅಂತೆ. ದ ವ್ಯಾಲ್ಯೂ ಆಫ್ ಆ್ಯಂಗಲ್ A ಅನ್ನುವಂಥದ್ದು ಏನು ಅನ್ನುವಂಥದ್ದು ಕೇಳ್ತಾ ಇರೋದು ಕ್ವಶನ್. ಹೌದಾ? ಈಗ ನೋಡಿ, ನಾನೊಂದು ಡಯಾಗ್ರಾಮ್ ಬರೀತೀನಿ. ಇದರಲ್ಲಿ ಐ ಕಾಲ್ ದಿಸ್ ಆ್ಯಸ್ ABC. ನೋಡಿ ABC, ಇದರಲ್ಲಿ ಆ್ಯಂಗಲ್ B 90 ಡಿಗ್ರಿ ಇದೆ. ಈಗ ಸಿ ಅನ್ನುವಂಥದ್ದು ಇಲ್ಲಿ ಏನಿದೆ, ಇದರ ಆ್ಯಂಗಲ್ ಕಂಡುಹಿಡಿಯಬೇಕು. ಆದರೆ ಸಿ ವ್ಯಾಲ್ಯೂ ಕೊಟ್ಟಿದ್ದಾನೆ ಎಷ್ಟು? √3. ಹೌದಾ? ಅಬ್ಸರ್ವ್ ಮಾಡಿ, ಈಗ ಇದು ಆ್ಯಕ್ಚುಲ್ ಆಗಿ ಥೀಟಾ ಅಂದರೆ ಆ್ಯಂಗಲ್ ಇದೆ ಅಂದರೆ ದಿಸ್ ವಿಲ್ ಬಿಕಮ್ AB ಸೈಡ್ ವಿಲ್ ಬಿಕಮ್ ಅಪೋಸಿಟ್, BC ವಿಲ್ ಬಿಕಮ್ ಅಡ್ಜಸೆಂಟ್. ಹಾಗಾದರೆ ಟ್ಯಾನ್ ಕರೆಕ್ಟಾಗಿದೆ. ಸೊ tan C ಈಕ್ವಲ್ಸ್ ಟು √3. ಬಟ್ ಈಗ ನೀವು ಆ್ಯಂಗಲ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅನ್ನೋದಕ್ಕೆ ನಾನು ಇದನ್ನು ಹೇಳ್ತೀನಿ ನೋಡಿ. √3 ಅನ್ನುವಂಥದ್ದು ಟ್ಯಾನ್ನ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಟೇಬಲಲ್ಲಿ √3 ಅನ್ನುವಂಥದ್ದು ಯಾವ ಆ್ಯಂಗಲಲ್ಲಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಸಿಂಪಲ್. ಸೊ ಯಾವ ಆ್ಯಂಗಲಲ್ಲಿ ಬರುತ್ತೆ √3 ವ್ಯಾಲ್ಯೂ? √3 ವ್ಯಾಲ್ಯೂ ಅನ್ನುವಂಥದ್ದು ಟ್ಯಾನಲ್ಲಿ ನಿಮಗೆ 60 ಡಿಗ್ರಿಯಲ್ಲಿ ಬರುತ್ತೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್ಸ್? ಸೊ 60 ಡಿಗ್ರಿಯಲ್ಲಿ ಬರುತ್ತೆ ಅಂತಂದರೆ ಹಾಗಾದರೆ ಆ್ಯಂಗಲ್ ಇಲ್ಲಿ ಎಷ್ಟಿರಲೇಬೇಕು? ಇಲ್ಲಿ ಈ ಸಿ ಆ್ಯಂಗಲ್ ಶುಡ್ ಬಿ 60 ಡಿಗ್ರಿ. ಸೊ ಹಾಗಾದ್ರೆ ಒಂದಾಯಿತು, 60 ಡಿಗ್ರಿ ಆಯಿತು. ಸೊ ಹಾಗಾದರೆ ಆ್ಯಂಗಲ್ B ಎಷ್ಟಿತ್ತು? ಆ್ಯಂಗಲ್ B 90 ಇತ್ತು. ಆ್ಯಂಗಲ್ C ಎಷ್ಟಾಯಿತು? 60 ಡಿಗ್ರಿ ಆಯಿತು. ಈಗ ಟ್ರಯಾಂಗಲಲ್ಲಿ 3 ಆ್ಯಂಗಲ್ ಸೇರಿಸಿದ್ರೆ ಎಷ್ಟಿರಬೇಕು? 180 ಇರಬೇಕು. ಮೊದಲನೇದು 90 ಇದೆ, 60 ಇದೆ. 90 + 60 ಇಸ್ ಹೌ ಮಚ್? 150. ಸೊ 3 ಸೇರಿಸಿದ್ರೆ 180 ಇರಬೇಕು. 180 150 ಮೈನಸ್ ಮಾಡಿ ಎಷ್ಟು ಬಂತು? 30 ಡಿಗ್ರಿ. ಸೊ ದೇರ್ಫೋರ್ ಹಾಗಾದರೆ ಆ್ಯಂಗಲ್ A ಎಷ್ಟಿರಲೇಬೇಕು? ಆ್ಯಂಗಲ್ A ಶುಡ್ ಬಿ ಈಕ್ವಲ್ಸ್ ಟು 30 ಡಿಗ್ರಿ. ಕ್ಲಿಯರ್ ಚಿಲ್ಡ್ರನ್ಸ್? ಹಾಗಾದರೆ ವಿಚ್ ಆಪ್ಷನ್ ಈಸ್ ರೈಟ್? ದ A ಆಪ್ಷನ್ ಈಸ್ ರೈಟ್. A ಆಪ್ಷನ್ನ ನೀವು ಟಿಕ್ ಮಾಡಬೇಕು. ಓಕೆ ಚಿಲ್ಡ್ರನ್ಸ್, ನೆಕ್ಸ್ಟ್ ಕ್ವಶನ್, ದ 15th one. ಇಫ್ sin θ ಈಕ್ವಲ್ಸ್ 5/3 ದೆನ್ ದ ವ್ಯಾಲ್ಯೂ ಆಫ್ 1 - cos square θ ಈಸ್. ನೋಡಿ ಎಷ್ಟು ಸಿಂಪಲ್. 1 - cos square θ ಅಂದರೆ ಏನಪ್ಪ? ಅದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. 1 - cos square θ ಅಂದರೆ sin square θ. ಈಗ sin θ ವ್ಯಾಲ್ಯೂ ಕೊಟ್ಟಿದ್ದಾನೆ. sin θ ವ್ಯಾಲ್ಯೂ ಅಂದರೆ ಎಷ್ಟು? 5/3. ಇಲ್ಲಿ ಬೇರೆ ಸ್ಕ್ವೇರ್ ಇದೆ, ಸೊ ತಲೆ ಮೇಲೆ ಸ್ಕ್ವೇರ್ ಹಾಕಿ. ಹಾಗಾದರೆ ಆನ್ಸರ್ ಎಷ್ಟಾಯಿತು? 5 ಸ್ಕ್ವೇರ್ ಅಂದರೆ 25, 3 ಸ್ಕ್ವೇರ್ ಅಂದರೆ 9. ಸೊ 25/9. ಸೊ ದೇರ್ಫೋರ್ 25/9 ಇಸ್ ಆ ಆನ್ಸರ್. ಅದು ಎಲ್ಲಿದೆ? ಡಿ ಆಪ್ಷನಲ್ಲಿದೆ. ಡಿ ಆಪ್ಷನ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ √3 tan θ ಈಕ್ವಲ್ಸ್ ಟು 1 ಆದಾಗ ಥೀಟಾ ವ್ಯಾಲ್ಯೂ ಏನು? ಸೊ ಈಗ ತಾನೇ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸಲ್ಲಿ ಟ್ಯಾನ್ ವ್ಯಾಲ್ಯೂಸ್ನ ತಿಳ್ಕೊಳ್ಳಿ, ಆ್ಯಂಗಲ್ಸ್ನ ತಂತಿದ್ದೆ ನಾನು, ಹೌದಲ್ವಾ? √3 ಈಕ್ವಲ್ಸ್ ಟು ಟ್ಯಾನ್, ಓಕೆ ಸಾರಿ ಆಗಲ್ಲ ಅಲ್ವಾ? ಸೊ √3 tan θ ಈಕ್ವಲ್ಸ್ ಟು 1 ಅಲ್ವಾ? ಹಾಗಾದರೆ tan θ ಏನಾಯಿತು? 1/√3 ಆಯಿತು. ಈಗ 1/√3 ಟ್ರಿಗ್ನೋಮೆಟ್ರಿಕ್ನ ಟ್ಯಾನ್ನ ವ್ಯಾಲ್ಯೂಸಲ್ಲಿ ಏನು ಬರುತ್ತೆ? 30 ಡಿಗ್ರಿಯಲ್ಲಿ ಬರುತ್ತೆ. ಹಾಗಾದರೆ ಥೀಟಾ ವ್ಯಾಲ್ಯೂ ಏನು? 30 ಡಿಗ್ರಿ. ಯಾವ ಆಪ್ಷನ್ ಕರೆಕ್ಟು? ಎ ಆಪ್ಷನ್. ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್, 17th one. XY is parallel to BC, AX/AB is equals to. ಇದು ಥೇಲ್ಸ್ ಥಿಯರಮ್. ಥೇಲ್ಸ್ ಥಿಯರಮಲ್ಲಿ ಇದು ನೋಡಿ, ಥೇಲ್ಸ್ ಥಿಯರಮ್ ಏನು ಹೇಳುತ್ತೆ? XY ಪ್ಯಾರಲಲ್ ಟು BC ಆದರೆ AX/XB AY/YC ಅಂತ ಹೇಳುತ್ತೆ. ಆದರೆ ಬಟ್ ಅವರು ಕೊಟ್ಟಿರೋದು AX/AB. ಹಾಗಾದರೆ ಥೇಲ್ಸ್ ಥಿಯರಮ್ದು 2 ಪ್ರೂವ್ ಅಲ್ಲ ಕೊಟ್ಟಿರೋದು, ಕೊರಲರಿ ಕೊಟ್ಟಿದ್ದಾರೆ. ಸೊ AX/AB. ಹಾಗಾದರೆ AX/AB ಯಾವುದಕ್ಕೆ ಈಕ್ವಲ್ ಇರಲೇಬೇಕು? AY. ಓಕೆ ಸಾರಿ ಚಿಲ್ಡ್ರನ್ಸ್, ನೋಡಿ AY/AC ಈಕ್ವಲ್ ಇರಲೇಬೇಕು. AX/AB AY/AC ಕೊರಲರಿ. ಯೋಚನೆ ಮಾಡ್ಕೊಳ್ಳಿ ಕೊರಲರಿನ. ಹಾಗಾದರೆ AY/AC ಇಸ್ ದ ಆನ್ಸರ್. AY/AC ಎಲ್ಲಿದೆ ಹುಡುಕಿ? ಓಕೆ, AY/AC ಎಲ್ಲಿದೆ? ಸಿ ಆಪ್ಷನ್ಲಿದೆ. ಸಿ ಆಪ್ಷನ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ ರಿಲೇಷನ್ಶಿಪ್?
ಸೊ ಡೈರೆಕ್ಟಾಗಿ ನಾವು ಆನ್ಸರ್ನ ಐಡೆಂಟಿಫೈ ಮಾಡ್ಬೋದು. ಯಾಕಂದರೆ ನಮ್ಮ ಕಣ್ಣು ಕಾಣಿಸ್ತಾ ಇರೋದು ನಾವು ಯಾವಾಗಲೂ ಜಾಸ್ತಿ ಕಲಿತಾ ಇದ್ದಿದ್ದು ಯಾವುದು ಡಿ. sin square theta plus cos square theta is equals to 1. So therefore the D option is right. D option ನೀವು ಶೇಡ್ ಮಾಡಬೇಕು. ಇನ್ನು ಉಳಿದಿದ್ದೆಲ್ಲ ತಪ್ಪು. sin square theta plus cos square theta equals to 1 is a correct condition. Trigonometric identities ಅಲ್ಲಿ ನಾವು ಐಡೆಂಟಿಫೈ ಮಾಡೋದು. The 19th one. The midpoint of the line segment joining the points. So nothing but midpoint formula. x1 y1 x2 y2 ಗಿರುವ midpoint formula ಏನು? ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ನಿಂಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸಿ ಈ 4ರಲ್ಲಿ ನಿಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಕಾಣ್ತಾ ಇರೋದು ಯಾವುದರಲ್ಲಿ ಅಂದರೆ ಬಿ ಆಪ್ಷನಲ್ಲಿ ಕಾಣ್ತಾ ಇದೆ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಈಸ್ ಆಫ್ ದ ಲೈನ್ ಸೆಗ್ಮೆಂಟು ಐಡೆಂಟಿಫೈ ಮಾಡುವಂಥ ಫಾರ್ಮುಲಾ ಬಿ ಆಪ್ಷನಲ್ಲಿದೆ. ಸೊ ದಟ್ ಈಸ್ x2 + x1/2 y2 + y1/2. ಸೊ ಬಿ ಆಪ್ಷನ್ ಈಸ್ ರೈಟ್. ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ದ 19th one, sorry 20th one. The distance between the points A of 0, 2, B of -2, 0. That is a question, correct? ಸೊ ಹಾಗಾದ್ರೆ ಹೇಗೆ ಮಾಡೋದು? ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋದು ಗೊತ್ತಿದೆ ಅಲ್ವಾ ನಿಮಗೆ? ಸೊ ಬೇಗ ಮಾಡ್ಬೋದಲ್ವಾ? ಸೊ x2 minus x1, right? ಸೊ x2 is -2, 0 whole square ಪ್ಲಸ್ ಇನ್ನೊಂದು ಯಾವುದು y2 0 - 2 whole square, 0 - 2 whole square. ಹಾಗಾದರೆ ಇಲ್ಲಿ ನಿಮಗೆ ಏನು ಬರುತ್ತೆ? ಸೊ ಇದನ್ನು ರಬ್ ಮಾಡಲಾ? ಬೇಡ, ನಾನೇ ಬರೀತೀನಿ. ಡಿ ಈಕ್ವಲ್ಸ್ ಟು ಇಲ್ಲಿ -2 ಸ್ಕ್ವಯರು, ಆಮೇಲೆ ಇಲ್ಲೂ ಕೂಡ -2 ಸ್ಕ್ವಯರ್. ದಟ್ ವಿಲ್ ಬಿ ಈಕ್ವಲ್ಸ್ ಟು 4 + 4. ಸೊ 4 + 4 ಅಂತಂದರೆ ಏನಾಯಿತು? ಡಿ ಈಕ್ವಲ್ಸ್ ಟು √8. ಸೊ √8ನ ನಾವು ಏನಂತ ಬರೀಬೋದು? √8 ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ 2√2. ಸೊ ವಾಟ್ ಈಸ್ ದ ಆನ್ಸರ್? 2√2. ಸೊ 2√2 ಎಲ್ಲಿದೆ? 2√2 is C option ಇದೆ. So C option is right.